ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನಿಮ್ಮ ಪರ್ಸನ್ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ವಿಚಾರಗಳನ್ನು ಇಟ್ಕೊಂಡಿದ್ದಾರೆ ಹಾಗೂ ಅವರು ನಿಮ್ಮ ಹತ್ರ ಹೇಳಬೇಕಾದ್ರೆ ಏನು ಹೇಳ್ತಾರೆ. ಸೊ ಅವರು ತಲೆನ ಉಪಯೋಗಿಸ್ಕೊಂಡು ನಿಮ್ಮ ಹತ್ರ ಏನು ಹೇಳ್ತಾರೆ ಹಾಗೂ ಮನಸ್ಸಲ್ಲಿ ನಿಜವಾದ ಒಂದು ಭಾವನೆಗಳು ಏನಿದೆ ನಿಮ್ಮ ಪ್ರತಿ ಅನ್ನೋದನ್ನು ನಾವು ಇವತ್ತು ನೋಡೋಣ. ಸೊ ಅವರ ಮೈಂಡ್ ಹಾಗೂ ಅವರ ಹಾರ್ಟ್, ಓಕೆ. ಸೊ ಅವರ ತಲೆಯಲ್ಲಿ ಇರೋ ವಿಚಾರಗಳು ಏನು, ಅವರ ಮನಸ್ಸಿನ ವಿಚಾರಗಳು ಏನು ನಿಮ್ಮ ಬಗ್ಗೆ ಅನ್ನೋದು ಈ ಒಂದು ವಿಷಯ ಇರುತ್ತೆ. ಸೊ ನಾನು 2 ಫೈಲ್ಸ್ ಇಡ್ತಾ ಇದ್ದೀನಿ. ಸೊ ಇದು ಡೀಟೇಲ್ಡ್ ಆಗಿರುತ್ತೆ ರೀಡಿಂಗ್ ಅನ್ನೋ ಹಾಗೆ. ಸೊ 2 ಫೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇ ಫೈಲು ಈ ಬಿ ಬ್ಲೆಸ್ಡ್ ಸ್ಟೋನ್, ಎರಡನೇ ಫೈಲು ಈ ಏಂಜಲ್ ಸ್ಟೋನ್. ಸೊ ನಿಮ್ಮ ಫೈಲ್ನ ನೀವು ಮೆಡಿಟೇಟ್ ಮಾಡಿ ಹಾಗೂ ಚೂಸ್ ಮಾಡ್ಕೊಳ್ಳಿ. ಸೊ ಮೆಡಿಟೇಷನ್ ಮಾಡೋಕ್ಕೂ ಮುಂಚೆ ಈ ನಾದನ ಕೇಳಿ. ಸೊ ಇದೇ ನಿಮಗೆ ಒಂದು ಮೆಡಿಟೇಷನ್ ಥರ ಆಗುತ್ತೆ. ಸೊ ನಿಮಗೆ 2 ಚೂಸ್ ಮಾಡ್ಕೊಬೇಕು ಅಂದರೂ ಸಹ ಬೇರೆ ಬೇರೆ ವ್ಯಕ್ತಿಗಳಿಗೆ ಸೊ 2 ಸಹ ನೀವು ತಗೋಬಹುದು. ಆದರೆ ನಿಮಗೆ ಯಾವ ಒಂದು ಸಿಚುವೇಶನ್ ಸರಿ ಹೊಂದುತ್ತೆ ಅನ್ನೋದನ್ನು ಮಾತ್ರ ನೀವು ತಗೊಳ್ಳಿ. ಬಾಕಿ ನಿಮಗದು ಸಲ್ಲಿಲ್ಲ ಅಂದರೆ ನೀವು ತಗೋಬೇಡಿ, ಸಲ್ಲದನ್ನು ನೀವು ತಗೋಬೇಡಿ, ಓಕೆ. ಸೊ ನೋಡೋಣ. ನಿಮ್ಮ ರೀಡಿಂಗ್ ಶುರು ಮಾಡೋಕ್ಕೂ ಮುಂಚೆ ಈ ನಾದನ ಕೇಳಿ. ಸೊ ಸಮಾಧಾನವಾಗಿ ಕೂತ್ಕೊಳ್ಳಿ ಆ್ಯಂಡ್ ಕೇಳಿಸ್ಕೊಳ್ಳಿ. ವಿಘ್ನೇಶ್ವರ ಎಲ್ಲ ಸಬ್ಸ್ಕ್ರೈಬರ್ಸ್, ಎಲ್ಲ ವ್ಯೂವರ್ಸಿಗೆ ಅವರ ಪ್ರಶ್ನೆಗೆ ಉತ್ತರ ಸಿಗೋ ಥರ ಗೈಡೆನ್ಸನ್ನು ಕೊಡಿ. ಓಕೆ, ಶುರು ಮಾಡೋಣ ನಿಮ್ಮ ರೀಡಿಂಗ್ನ. ನಮಸ್ತೆ. ಫೈಲ್ ನಂಬರ್ 1, ಯಾರು ಈ ಬ್ಲೀ ಬೆಸ್ಟ್ ಸ್ಟೋನ ಚೂಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಈ ಕಾರ್ಡ್ನು ಸಹ ನಾನು ಲಾಸ್ಟಲ್ಲಿ ತೊಗೊತೀನಿ. ಆದರೆ ನಿಮ್ಮಿಬ್ಬರದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಮನಸ್ಸಲ್ಲಿಂದ ನೋಡ್ತಾರೆ ಹಾಗೂ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ಈ ಭಾಗ ತಗೊಳ್ಳೋಣ ಹಾಗೂ ಮನಸ್ಸಲ್ಲಿ ಅವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ಈ ಕಡೆ ನಾವು ತಗೊಳ್ಳೋಣ, ಓಕೆ. ಸೊ ಅವ್ರ ತಲೆಯಲ್ಲಿ ಅವರು ಏನು ಯೋಚನೆ ಮಾಡ್ತಾರೆ ಅಂದರೆ, ನೀವು ತುಂಬ ನಾಲೆಜಬಲ್ ಇದ್ದೀರಾ. ಸೊ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ, ಪ್ರಪಂಚದಲ್ಲಿ ಯಾರು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ಹಾಗೆ ನಿಮಗೆ ಒಂದು ದೈವಿ ಶಕ್ತಿ ಇದೆ. ಆ ದೈವಿ ಶಕ್ತಿಯಿಂದ ನೀವು ಬೇರೆಯವ್ರನ್ನ ಖುಷಿಯಾಗಿ ಇಟ್ಕೊತೀರಾ ಅನ್ನೋ ವಿಚಾರ ಅವ್ರ ತಲೆಯಲ್ಲಿ ಸದಾ ಓಡ್ತಿರುತ್ತೆ, ಓಕೆ. ಅವರ ಮೆದುಳಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಒಂದು ಗೌರವ ತುಂಬಿಕೊಂಡಿದೆ ಇಲ್ಲಿ. ಆ್ಯಂಡ್ ನೀವು ತುಂಬ ಪ್ಯೂರ್ ಹಾರ್ಟ್ ಇದ್ದೀರಾ, ಸಾಕಷ್ಟು ಪ್ರೀತಿ ಕೊಡ್ತೀರಾ. ಆ್ಯಂಡ್ ನಿಮ್ಮ ಹತ್ರ ಯಾರೇ ಬಂದರೂ ನ್ಯಾಚುರಲ್ ಆಗಿ ನಿಮಗೆ ಬೇರೆಯವ್ರಿಗೆ ಪ್ರೀತಿ ಕೊಡೋ ಒಂದು ಶಕ್ತಿ ಆ ದೇವರು ನಿಮ್ಗೆ ಕೊಟ್ಟಿದ್ದಾನೆ. ಸೊ ಪ್ರೀತಿಯ ಕೊರತೆ ನೀವು ಯಾರಿಗೂ ಮಾಡಲ್ಲ. ಅವ್ರಿಗೊಬ್ರಿಗೆ ಅಷ್ಟೇ ಅಲ್ಲ, ಯಾರೇ ಒಬ್ಬ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನಿಮ್ಮ ಆಫೀಸಲ್ಲಿ ಮೆಂಬರ್ಸ್ ಆಗಲಿ, ಯಾರೇ ಆಗಲಿ ನಿಮ್ಮನ್ನು ಸಾಕಷ್ಟು ಒಂದು ಆಪ್ಟಮಿಸ್ಟಿಕ್ ಪರ್ಸನ್ ಥರ ನೋಡ್ತಾರೆ. ಸಕಾರಾತ್ಮಕ ಶಕ್ತಿ ಉಳ್ಳುವ ಒಂದು ಪರ್ಸನ್ ಥರ ನೋಡ್ತಾರೆ, ಓಕೆ. ಉಳ್ಳುವ ಒಂದು ಪರ್ಸನ್ ಥರ ನೋಡ್ತಾರೆ, ಸಾರಿ ಇಫ್ ಐ ಆಮ್ ರಾಂಗ್, ಓಕೆ. ಸೊ ನೋಡಿ, ನಿಮ್ಮ ಒಂದು
ನಾಲೆಡ್ಜ್ನ ಅವರು ಯಾವ ರೀತಿಯಲ್ಲಿ ನೋಡ್ತಾರೆ ಅಂದರೆ ಆ ನಾಲೆಡ್ಜ್ನ ಯಾರೂ ಕೂಡ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಸೊ ನೀವು ನೀವಾಗೇ ಇರ್ತೀರಾ. ಅವರ ಒಂದು ಮೆದುಳಲ್ಲಿ ಏನು ನಡೀತಾ ಇರುತ್ತೆ ಅಂದರೆ ನಿಮ್ಮ ಜಾಗನ ಯಾರೂ ತಗೊಳಕ್ಕೆ ಆಗೋದಿಲ್ಲ ಅನ್ನೋದೊಂದೇ ಅವ್ರ ತಲೆಯಲ್ಲಿರುತ್ತೆ ಆ್ಯಂಡ್ ಬಾಕಿ ಏನೂ ಇರಲ್ಲ. ಸೊ ಸಾಕಷ್ಟು ನೀವು ಅವರ ತಲೆಯಲ್ಲಿ ತುಂಬ ಗೂಡು ಮಾಡಿಟ್ಕೊಂಡಿದ್ದೀರಾ. ಸೊ ನಿಮ್ಮ ಒಂದು ಹ್ಯಾಪಿ ಗೋ ಲಕ್ಕಿ ಒಂದು ಫೀಲಿಂಗ್ ಏನಿದೆ ಎಲ್ಲರನ್ನೂ ನೀವು ಪಾಸಿಟಿವಿಟಿಯಲ್ಲಿ ತುಂಬಿಸ್ತೀರಾ ಅನ್ನೋದು ಇವರ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ನೀವೊಬ್ಬ ಟ್ಯಾರೋ ರೀಡರ್ ಇರ್ಬೋದು, ಇಲ್ಲ ಆಸ್ಟ್ರಾಲಜರ್ ಇರ್ಬೋದು, ಇಲ್ಲ ಅಕಾಲ್ಟ್ ಮಾಸ್ಟರ್ ಇರ್ಬೋದು, ಇಲ್ಲ ಯಾವುದೇ ರೀತಿಯ ಒಂದು ಡೆವಿನೇಷನ್ ಮಾಡ್ತಿರ್ಬೋದು. ಸೊ ಯಾವುದೇ ರೀತಿಯ ಒಂದು ವಿದ್ಯೆ ನಿಮಗೆ ಗೊತ್ತಿದೆ, ಅದು ಸ್ಪಿರಿಚುವಲ್ ವಿದ್ಯೆ ಇರ್ಬೋದು, ಇಲ್ಲ ನೀವು ಯಾರಿಗೇ ಆಗಲಿ ಒಂದು ಸೈಕಾಲಜಿಕಲಿ ನೀವು ಅವ್ರನ್ನ ಟ್ರೀಟ್ ಮಾಡ್ತಾ ಇರ್ಬೋದು, ಡಾಕ್ಟರ್ ಇರ್ಬೋದು, ಯಾವುದೇ ರೀತಿಯ ಒಂದು ಪ್ರೊಫೆಷನ್ ನೀವಿದ್ರೂ ಸಹ ಅಲ್ಲಿ ನೀವು ತುಂಬ ಪಾಸಿಟಿವಿಟಿನ ತುಂಬ್ತೀರಾ ಜನರ ಒಂದು ಜೀವನದಲ್ಲಿ ಅನ್ನೋದು ಈ ಪರ್ಸನ್ನ ತಲೆಯಲ್ಲಿದೆ. ಓಕೆ, ಸೊ ನೋಡೋಣ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು, ನಿಮ್ಮ ಬಗ್ಗೆ ಯಾವ ರೀತಿಯ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. ಅವರ ಮನಸ್ಸಲ್ಲಿ ನೀವು ಯಾವ ರೀತಿಯಲ್ಲಿ ಜಾಗ ಮಾಡಿದ್ದೀರಾ. ಓಕೆ, ಸೊ ಅವರ ಮನಸ್ಸಲ್ಲಿ ಏನಿದೆ ಅಂದರೆ ನೀವು ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ನೋಡಿದ್ದೀರಾ. ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಕೆಟ್ಟ ಒಂದು ಪರಿಸ್ಥಿತಿಗಳು ಬಂದು ಹೋಗಿದೆ ಆ್ಯಂಡ್ ಆ ಪರಿಸ್ಥಿತಿನ ನೀವು ಸಾಕಷ್ಟು ಚೆನ್ನಾಗಿ ಸಂಭಾಳಿಸಿದ್ದೀರಾ. ಓಕೆ, ಆ ಒಂದು ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ನಿಮ್ಮ ಒಂದು ಬ್ಯಾಲೆನ್ಸ್ ಏನಿದೆ. ಸೊ ಇಲ್ಲಿ ಹರ್ಮಿಟ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮನ್ನು ನೀವು ತುಂಬ ಸ್ಪಿರಿಚುವಲಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಯಾವುದೇ ಒಂದು ಸಿಚುವೇಶನ್ ಕೆಟ್ಟ ಸಿಚುವೇಶನ್ ಬರೋದಿದ್ರೂ ಸಹ ನಿಮಗೆ ಬೇಗ ಅದರ ಅರಿವು ಆಗುತ್ತೆ. ಸೊ ಅದೇ ರೀತಿಯ ಒಂದು ಆ್ಯಕ್ಷನ್ ಕೂಡ ನೀವು ತಗೊತೀರಾ. ಸೊ ಕಿಂಗ್ ಆಫ್ ವಾಂಡ್ಸ್ ಏನು ಹೇಳ್ತಾರೆ ಅಂದರೆ ನೀವು ಲೀಗಲ್ ಮ್ಯಾಟರ್ಸಲ್ಲಾಗಲಿ ಇಲ್ಲ ಯಾವುದೇ ಒಂದು ಸಿಚುವೇಶನಲ್ಲಿ ಇದ್ದರೂ ಸಹ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋದು ನಿಮಗೆ ಕ್ವಿಕ್ಕಾಗಿ ಗೊತ್ತಾಗುತ್ತೆ, ಯಾಕಂದರೆ ನೀವು ತುಂಬ ಸ್ಪಿರಿಚುವಲ್ ಪರ್ಸನ್. ಓಕೆ, ಸೊ ನಿಮಗೆ ಬೇಗ ಒಂದು ಆತಂಕ ಆಗಲಿ ಇಲ್ಲ ಅಡಚಣೆಗಳಾಗಲಿ ಏನು ಬರೋದಿದೆ ಜೀವನದಲ್ಲಿ ಅದು ನಿಮಗೆ ತುಂಬ ಬೇಗ ಗೊತ್ತಾಗುತ್ತೆ, ಯಾಕಂದರೆ ನೀವು ತುಂಬ ಒಂದು ಸ್ಪಿರಿಚುವಲ್ ಗ್ರೋತ್ ತುಂಬ ಚೆನ್ನಾಗಿದೆ ನಿಮ್ಮದು. ಓಕೆ, ಸೊ ನಿಮ್ಮ ಹತ್ರ ಯಾರೇ ಒಂದು ಸಲಹೆಗೋಸ್ಕರ ಬಂದರೂ ಸಹ ನೀವು ಅವ್ರನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರಾ ಆ್ಯಂಡ್ ಯಾವುದೇ ರೀತಿಯ ಒಂದು ಸಡನ್ ಚೇಂಜಸ್ ಬಂದರೂ ಸಹ ನೀವು ನಿಮ್ಮ ಒಂದು ಕಷ್ಟದ ಒಂದು ಈ ಪರಿಸ್ಥಿತಿಯಲ್ಲೂ ಸಹ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊತೀರಾ ಅನ್ನೋದು ಅವರ ಮನಸ್ಸಲ್ಲಿದೆ. ಓಕೆ, ನೀವು ಬೇಸಿಕಲಿ ಇಲ್ಲಿ ತುಂಬ ಕಷ್ಟಪಟ್ಟಿದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನೋದು ಅವರ ಮನಸ್ಸಲ್ಲಿದೆ. ಓಕೆ ಓಕೆ ಹಾಗೂ ಇಲ್ಲಿ ಅವರ ಒಂದು ಅಭಿಪ್ರಾಯ ಏನಿದೆ ಅಂದರೆ ಇನ್ನೊಂದು ಹೇಳ್ತೀನಿ, ಅವರು ನೀವು ಯಾವುದೋ ಒಂದು ಡಿಸಿಷನ್ಸ್ ತೊಗೊತಾ ಇಲ್ಲ, ಯಾವುದೋ ಬಗ್ಗೆ ಡಿಸಿಷನ್ಸ್ ತೊಗೊತಾ ಇಲ್ಲ, ಇಲ್ಲ ಇವರ ಬಗ್ಗೆ ನೀವು ಡಿಸಿಷನ್ಸ್ನ ತೊಗೊತಾ ಇಲ್ಲ, ಹಿಂದೆ ಆಗೋದು ಇಲ್ಲ ಮುಂದೆ ಏನೋ ಆಗಿಬಿಡುತ್ತೆ, ಏನೋ ಕಷ್ಟಕರವಾದ ಪರಿಸ್ಥಿತಿ ಬಂದುಬಿಡುತ್ತೆ, ಎಲ್ಲನೂ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಭಯದಲ್ಲಿ ನೀವು ಕೆಲವೊಂದು ನಿರ್ಧಾರಗಳನ್ನು ತೊಗೊತಾ ಇಲ್ಲ ಅನ್ನೋದು ಸಹ ಈ ಮನುಷ್ಯನ ಒಂದು ಮನಸ್ಸಲ್ಲಿ ಇದೆ. ಓಕೆ, ಸೊ ಇನ್ನು ಏನಿದೆ ನಿಮ್ಮ ಬಗ್ಗೆ ಈ ಪರ್ಸನಿನ ಮೆದುಳಲ್ಲಿ, ಮೈಂಡಲ್ಲಿ. ಓಕೆ, ಸೊ ಇಲ್ಲಿ ಹೇಳ್ದಂಗೆ ಅವ್ರ ಮನಸ್ಸಲ್ಲಿ ಏನಿದೆ ಅಂದರೆ ಕೆಲವೊಂದು ಡಿಸಿಷನ್ಸ್ನ ನೀವು ತೊಗೊತಾ ಇಲ್ಲ ಆ್ಯಂಡ್ ನೀವು ತುಂಬ ನಿಮ್ಮ ಪ್ರೊಫೆಷನ್ ಮೇಲೆ ಸಾಕಷ್ಟು ಕಾನ್ಸಂಟ್ರೇಟ್ ಮಾಡಿದ್ದೀರಾ ಹಾಗೂ ನಿಮ್ಮ ಫ್ಯಾಮಿಲಿ ಮೇಲೆ ಕಾನ್ಸಂಟ್ರೇಷನ್ ತುಂಬ ಇದೆ ನಿಮ್ಮದು. ಬಟ್ ಇವರ ಬಗ್ಗೆ ಒಂದು ಚೂರು ನೀವು ಯಾವುದೇ ಒಂದು ಡಿಸಿಷನ್ಸ್ ತೊಗೊತಾ ಇಲ್ಲ. ನಿಮ್ಮ ಪರ್ಸನ್ ಸಾಕಷ್ಟು ಸತಿ ಹೇಳಿರ್ಬೋದು ನಿಮಗೆ, ಅವರ ಫೀಲಿಂಗ್ಸ್ ಬಗ್ಗೆ ಹೇಳಿರ್ಬೋದು, ಅವರ ಪ್ರೀತಿ ಬಗ್ಗೆ ಹೇಳಿರ್ಬೋದು, ಮುಂದಿನ ಫ್ಯೂಚರಿಸ್ಟಿಕ್ ಯಾವ ರೀತಿ ಅವರ ಜೀವನ ಇರಬೇಕು ನಿಮ್ಮ ಜೊತೆ ಅನ್ನೋದನ್ನು ಹೇಳಿರ್ಬೋದು. ಆದರೆ ನೀವು ಸದಾ ಅವರನ್ನು ಬ್ಯಾಕ್ ಸೀಟಲ್ಲಿ ಇಟ್ಟಿದ್ದೀರಾ. ಅವ್ರನ್ನ ಯಾವುದೇ ಕಾರಣಕ್ಕೂ ಒಂದು ಕರೆಕ್ಟ್ ಚಾಯ್ಸ್ ನೀವು ಕೊಟ್ಟಿಲ್ಲ ಆ್ಯಂಡ್ ಅವ್ರಿಗೂ ಸಹ ನಿಮ್ಮ ಒಂದು ಈ ಡಿಸಿಷನ್ಸಿಂದ ಅವ್ರಿಗೂ ಸಹ ಕೆಲವೊಂದು ಡಿಸಿಷನ್ಸ್ ತೊಗೊಳಕ್ಕೆ ಆಗ್ತಾ ಇಲ್ಲ. ಸೊ ಅವರು ತುಂಬ ಕನ್ಫ್ಯೂಸ್ಡ್ ಆ್ಯಂಡ್ ತುಂಬ ಡ್ರೈನ್ಡ್ ಫೀಲ್ ಆಗ್ತಾ ಇದ್ದಾರೆ, ತುಂಬ ಲೋನ್ಲಿ ಫೀಲ್ ಆಗ್ತಾ ಇದ್ದಾರೆ ನಿಮ್ಮ ಪರ್ಸನ್. ಇಲ್ಲ ಅವ್ರಿಗೆ ಅವರ ಫ್ಯಾಮಿಲಿನ ಬಿಟ್ಟು ಹೊರಗೆ ನಿಮ್ಮ ಕಡೆ ಬರೋಕ್ಕಾಗ್ತಾ ಇಲ್ಲ, ಆ ರೀತಿ ನಿಮ್ಮನ್ನು ಕೂಡ ಅವರು ನೋಡ್ತಾ ಇದ್ದಾರೆ. ಇಲ್ಲ ನೀವು ನಿಮ್ಮ ಫ್ಯಾಮಿಲಿನ ಬಿಟ್ಟು ಬರೋಕ್ಕೆ ಆಗ್ತಾ ಇಲ್ಲ ಅನ್ನೋದು ಅವರ ತಲೆಯಲ್ಲಿ ಓಡ್ತಾ ಇದೆ. ಸೊ ನೋಡೋಣ ಅವರ ಮನಸ್ಸಲ್ಲಿ ಯಾವ ರೀತಿ ಇದೆ ಇದರ ಬಗ್ಗೆ ಅನ್ನೋದನ್ನು.
Oh, so Six of Pentacles, Six of Swords, and Star card. So, okay. ಸಮಟೈಮ್ಸ್ ಈ ಪರ್ಸನ್ಗೆ ಅನಿಸುತ್ತೆ ನಿಮ್ಮಿಂದ ದೂರ ಹೋಗಿಬಿಡೋಣ, ದೂರ ಹೋಗಿ ಸ್ವಲ್ಪ ದಿನ ಆದಮೇಲೆ ನೀವು ಡಿಸಿಷನ್ಸ್ ತೊಗೊಂಡ್ಮೇಲೆ ನಾವು ಬರೋಣ, ಯಾಕಂದರೆ ನೀವು ಇಲ್ಲಿ ಕಂಪ್ಲೀಟಾಗಿ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಅವ್ರ ಮನಸ್ಸಲ್ಲಿದೆ ನೀವು ತುಂಬ ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಜೀವನದಲ್ಲಿ ಬೇಡವೇನೋ ಆ ರೀತಿಯಲ್ಲಿ ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಪರ್ಸನ್ಗೆ ಏನು ಅನಿಸ್ತಾ ಇದೆ ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಂದ ನಾವು ದೂರ ಆಗೋಣ, ಯಾಕಂದರೆ ಇದು ನನಗೆ ತುಂಬ ಕಷ್ಟ ಕೊಡ್ತಾ ಇದೆ ಈ ಒಂದು ಸಿಚುವೇಶನ್, ಯಾಕಂದರೆ ಅವ್ರಿಗೆ ಟವರ್ ರೀತಿ ಫೀಲ್ ಆಗ್ತಾ ಇದೆ ನಿಮ್ಮ ಒಂದು ಡಿಸಿಷನ್ಸ್ ನೀವೇನು ತೊಗೊಳ್ತಾ ಇಲ್ಲ ಅಂತ. ಓಕೆ, ಹಾಗಾಗಿ ಅವ್ರು ಏನು ಅನ್ಕೊತಾ ಇದ್ದಾರೆ ಅಂದರೆ ನಿಮ್ಮಿಂದ ದೂರ ಹೋಗಿಬಿಡಬೇಕು, ಯಾವುದೇ ರೀತಿ ನಿಮಗೆ ತೊಂದರೆ ಕೊಡಬಾರ್ದು ಅನ್ನೋದು ಅವರ ಒಂದು ಮನಸ್ಸಲ್ಲಿದೆ. ಆ್ಯಂಡ್ ಅವ್ರ ಹೋಪ್ ಏನು ಕಳ್ಕೊಂಡಿಲ್ಲ. ಸೊ ಸ್ಟಾರ್ ಕಾರ್ಡ್ ಇಲ್ಲಿ ಇರೋದ್ರಿಂದ ಅವ್ರ ಹೋಪ್ ಯಾವುದೇ ರೀತಿ ಕಳ್ಕೊತಾ ಇಲ್ಲ. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಹೋಪ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಅವರಿಗೆ ಈ ಒಂದು ಸಿಚುವೇಶನ್ ತುಂಬ ಭಾರ ಆಗ್ತಾ ಇದೆ. ಓಕೆ, ಎಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಇವರಿಂದ ಫುಲ್ ಕಟ್ ಆಗಿಬಿಡುತ್ತೋ, ಎಲ್ಲಿ ನೀವು ಮತ್ತೆ ಅವ್ರಿಗೆ ಸಿಗಲ್ವೋ ಅನ್ನೋ ಒಂದು ಭಯ ಕೂಡ ಈ ಮನುಷ್ಯನಿಗೆ ಕಾಡ್ತಾ ಇದೆ. ಓಕೆ, ನಾಳೆ ಅವ್ರೇನು ಮನಸ್ಸಿಂದ ಅವ್ರೇನು ಹೇಳ್ಕೊತಾರೋ, ಜಾಸ್ತಿ ಹೇಳಿದ್ರೆ ಎಲ್ಲಿ ಟವರ್ ಕಾರ್ಡ್ ಇಲ್ದಿರೋದ್ರಿಂದ ಎಲ್ಲಿ ಈ ಸಂಬಂಧ ಫುಲ್ ಕಟ್ ಆಫ್ ಆಗಿಬಿಡುತ್ತೆ ಅನ್ನೋ ಭಯ ನಿಮ್ಮ ಪರ್ಸನಿನ ಮನಸ್ಸಲ್ಲಿ ಖಂಡಿತ ಇದೆ. ಆದರೆ ಅವರು ಹೋಪ್ಸ್ನ ಇಲ್ಲಿ ಕಳ್ಕೊತಾ ಇಲ್ಲ. ಸೊ ನೀವೊಬ್ಬ ವಿಶ್ ಫುಲ್ಫಿಲ್ಲಿಂಗ್ ಪರ್ಸನ್. ಅವರಿಗೆ ದೇವರಿಗೆ ಅವರು 1000 ದೇವರಿದ್ರು, ಕೋಟಿ ದೇವರಿದ್ರು, ಆ ದೇವರಿಗೋಸ್ಕರ ಅವರು ಪ್ರೇ ಮಾಡೋದೇನು ಅಂದರೆ, ಪ್ರಾರ್ಥನೆಗಳೇನು ಅಂದರೆ ನೀವು. ಓಕೆ, ಸೊ ಮುಂದೆ ನೋಡೋಣ ಯಾವ ರೀತಿ ಅವರ ಒಂದು ಯೋಜನೆ ಇದೆ ನಿಮ್ಮ ಬಗ್ಗೆ ಅವರ ಮೈಂಡಲ್ಲಿ. ಸೊ ಎಸ್, ಅವರಿಗೆ ಕೆಲವೊಂದು ಕ್ಲಾರಿಟಿ ಬೇಕಾಗಿದೆ ನಿಮ್ಮ ಬಗ್ಗೆ. ಸೊ ಅದ್ರ ಬಗ್ಗೆನೂ ಅವರು ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಅವ್ರಿಗೇನು ಅನಿಸ್ತಾ ಇದೆ ಇಲ್ಲಿ ಅಂದರೆ ಇದರಿಂದ ನಾವು ಮೂವ್ ಆನ್ ಆಗೋಣ. ಸೊ ಇಲ್ಲಿ ಅವರ ಮನಸ್ಸಲ್ಲಿ ಏನಿದೆ ಅವರ ತಲೆಯಲ್ಲೂ ಅದೇ ಇದೆ. ಸೊ ಸಾಕಷ್ಟು ಸ್ಟ್ರೆಸ್ ಕೊಡ್ತಾ ಇದೆ, ಯಾಕಂದರೆ ಈ ಕ್ಲಾರಿಟಿ ನಿಮ್ಮಿಂದ ಅವ್ರಿಗೆ ಸಿಗ್ತಾ ಇಲ್ಲ, ಈ ಪ್ರೀತಿ ಬಗ್ಗೆ ಕ್ಲಾರಿಟಿ ಅವ್ರಿಗೆ ನಿಮ್ಮಿಂದ ಸಿಗ್ತಾ ಇಲ್ಲ. ಹಾಗಾಗಿ ಅವರು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರಿಗೆ ಒಂದು ಡೆತ್ ಸಿಚುವೇಶನ್ ಬಂದಿದೆ. ಸೊ ಎಲ್ಲನೂ ಫುಲ್ ಫಿನಿಶ್ ಆಗಿಬಿಟ್ಟಿದೆ, ಯಾವುದೇ ರೀತಿಯ ಒಂದು ಚಲನೆ ವಲನೆ ಏನೂ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ, ಮುಂದೆನೂ ಹೋಗ್ತಾ ಇಲ್ಲ, ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ಈ ಪರ್ಸನು ತೊಗೊತಾ ಇಲ್ಲ ನನ್ನ ಬಗ್ಗೆ. ಸೊ ಎಲ್ಲನೂ ಅವರಿಗೆ ಯಾವ ಥರ ಫೀಲ್ ಆಗ್ತಾ ಇದೆ ಅಂದರೆ ಎಲ್ಲ ಸೋತೋಗಿರೋ ಥರ ಫೀಲ್ ಆಗ್ತಾ ಇದೆ ಅವರಿಗೆ. ಆ್ಯಂಡ್ ಸಾಕಷ್ಟು ಸ್ಟ್ರೆಸ್ ಕೂಡ ತೊಗೊತಾ ಇದ್ದಾರೆ ಅವ್ರ ಮೈಂಡಲ್ಲಿ. ಓಕೆ, ಸೊ ನೋಡೋಣ ಇದು ಯಾವ ರೀತಿ ಇದೆ, ಅವರ ಮನಸ್ಸಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು. ಸೊ ಯಾಕಂದರೆ ಇಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇದೆ. ಸೊ ಅವರು ಸಾಕಷ್ಟು ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೋ ಮನಸ್ಸಲ್ಲೂ ಅದನ್ನೇ ಇಟ್ಕೊಂಡಿದ್ದಾರೆ. ಸೊ ಮನಸ್ಸಲ್ಲಿ ಸಾಕಷ್ಟು ಭಯಗಳಿದೆ, ಬಟ್ ಮೈಂಡಲ್ಲಿ ಅವರು ಪಾಸಿಟಿವಲ್ಲಿ ಇದ್ದಾರೆ. ಬಟ್ ಈ ಒಂದು ಸಿಚುವೇಷನಲ್ಲಿ ಅವರ ಮೈಂಡ್ ಕೂಡ ಗಿವ್ ಅಪ್ ಮಾಡ್ತಾ ಇದೆ ಈ ರಿಲೇಷನ್ಶಿಪ್ ಮೇಲೆ. ಬಟ್ ಅವ್ರ ಹೋಪ್ಸ್ ಕೂಡ ಇಲ್ಲಿ ಬಿಟ್ಟಿಲ್ಲ. ಸೊ ನೋಡೋಣ ಅವರ ಮನಸ್ಸಿನ ಒಂದು ಓಕೆ, ಇಲ್ಲಿ ಮನಸ್ಸಲ್ಲೂ ಸಹ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವರು ಸಹ ಎಷ್ಟಂತ ನಾನು ಕೂಡ ಅಪ್ರೋಚ್ ಮಾಡೋದು, ಎಷ್ಟಂತ ನಾನು ಕೂಡ ಅವ್ರಿಗೆ ಹೇಳೋದು, ಅವರನ್ನು ಸಾಂತ್ವನ ಕೊಡೋದು ಅನ್ನೋದು ಅವರ ತಲೆಯಲ್ಲಿದೆ. ಆ್ಯಂಡ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಿಂದೆ ನಿಮ್ಮ ಜೊತೆ ಯಾವ ಒಂದು ಕಾಲನ ಕಳೆದಿದ್ದಾರೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಮನ್ನು ಭೇಟಿ ಆಗಲಿಲ್ಲ ಅಂದರೂ ಸಹ ಭೇಟಿ ಆಗೋದಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಡೀಟೇಲ್ ಪ್ಲ್ಯಾನಿಂಗ್ ನಡೀತಾ ಇದೆ ಅವರು ನಿಮ್ಮ ಫ್ಯೂಚರ್ ಬಗ್ಗೆ. ಬಟ್ ಇಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆ ಅಂದರೆ ನಾವು ತುಂಬ ಭಾವನಾತ್ಮಕವಾಗಿ ಅವ್ರನ್ನ ತೋರಿಸ್ಕೊಂಡ್ರೆ ಅವರು ನಮ್ಮನ್ನು ಬೆಲೆ ಕೊಡಲ್ವೇನೋ, ನಾನು ಪ್ರಾಕ್ಟಿಕಲ್ ಆಗಿ ಇದ್ದು ತೋರಿಸ್ಬೇಕು ಅವರಿಗೆ. ಸೊ ನಾನು ಕೂಡ ಒಂದು ಪರ್ಸನ್, ನನಗೂ ಒಂದು ವ್ಯಕ್ತಿತ್ವ ಇದೆ ಅನ್ನೋದನ್ನು ತೋರಿಸೋಣ ಅನ್ನೋದು ಅವ್ರ ಮನಸ್ಸಿಗೆ ಬಂದಿದೆ. ಸೊ ಎಷ್ಟಂತ ನಾನು ಮನಸ್ಸಲ್ಲೇ ಇದ್ರ ಬಗ್ಗೆ ಕೊರಗಲಿ, ಇಲ್ಲ ನಾನು ಏನಾರು ತಪ್ಪು ಮಾಡಿದ್ರೆ ಅದನ್ನು ಸಾರಿ ಕೇಳಿದ್ದೀನಿ, ಅದ್ರ ಬಗ್ಗೆ ಎಷ್ಟಂತ ನಾನು ಕೊರಗಲಿ ಅನ್ನೋದು ಈ ಪರ್ಸನಿನ ಒಂದು ಮನಸ್ಸಿನ ಮಾತಾಗಿದೆ. ಸೊ ಇವರ ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ಮನಸ್ಸಲ್ಲಿ ಅವರ ಮೈಂಡಲ್ಲಿ ಅನ್ನೋದನ್ನು ನಾವು ಇಲ್ಲಿ ಖಂಡಿತವಾಗ್ಲೂ ನೋಡೋಣ. ಅವರ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಎಸ್, ಸೊ ನೆಕ್ಸ್ಟ್ ಸ್ಟೆಪ್ ಅವ್ರದ್ದು ಏನಿರುತ್ತೆ ಅಂದರೆ, ಸೊ ನೈಟ್ ಆಫ್ ರಾಡ್ಸ್ ಬಂದಿದೆ, ಸೊ ಟೆಂಪರೆನ್ಸ್ ಕಾರ್ಡ್ ಬಂದಿದೆ ಹಾಗೂ ಜಸ್ಟಿಸ್ ಕಾರ್ಡ್ ಬಂದಿದೆ.
ಸೊ ಅವರು ಸಾಕಷ್ಟು ನಿಮ್ಮ ಹತ್ರ ಮಾತಾಡಬೇಕು, ಕೆಲವೊಂದು ಡಿಸ್ಕಷನ್ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ. ಆದರೆ ಅವ್ರ ತಲೆಯಲ್ಲಿದೆ. ಆ್ಯಂಡ್ ಅವ್ರಿಗೆ ಏನು ಬೇಕು ಅಂದರೆ ಜಸ್ಟಿಸ್ ಬೇಕಾಗಿದೆ. ಫೇರ್ ಆಗಿ ನೀವು ನೋಡಿ, ನೀವೇನೇ ಒಂದು ಡಿಸಿಷನ್ಸ್ ಮಾಡಬೇಕು ಅಂದರೂ ಸಹ ನನ್ನನ್ನು ಇನ್ವಾಲ್ವ್ ಮಾಡಿ ನೋಡಿ. ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ನೀವು ತಗೋಬೇಕು ಅಂದರೂ ಸಹ ಪ್ಲೀಸ್ ಅದನ್ನು ವಿವರಿಸಿ, ಅದನ್ನು ಪರಿಶೀಲಿಸಿ ನೋಡಿ ಅನ್ನೋದು ಅವರ ಒಂದು ಕೋರಿಕೆ ಆಗಿದೆ. ಆ್ಯಂಡ್ ಅವ್ರು ಸಾಕಷ್ಟು ಸಮಾಧಾನವಾಗಿದ್ದಾರೆ. ನಿಮ್ಮ ಪರ್ಸನ್ ಮೈಂಡಲ್ಲಿ ತುಂಬ ಸಮಾಧಾನವಾಗಿದ್ದಾರೆ. ಆ್ಯಂಡ್ ಹಾಗೆ ತೋರಿಸ್ತಾರೆ ಕೂಡ, ಬಟ್ ಅವರಿಲ್ಲ. ಸೊ ನೀವು ಇಲ್ಲಿ ನೋಡೋ ಥರ ತುಂಬ ಆ್ಯಂಗ್ಸೈಟಿ ಇದೆ, ತುಂಬ ರಾತ್ರಿ ಎಲ್ಲ ನಿದ್ದೆ ಮಾಡ್ದಲೇ ಇರೋದು, ಯೋಚನೆ ಮಾಡೋದು, ಸಾಕಷ್ಟು ಅವರಿಗೆ ಕ್ಲಾರಿಟಿ ಬ್ಲಾಕ್ ಆಗಿರೋದ್ರಿಂದ ಸಾಕಷ್ಟು ಯೋಚನೆಗಳಿದೆ. ಬಟ್ ಅವರ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂದರೆ ಅವ್ರನ್ನ ಬ್ಯಾಲೆನ್ಸ್ ಮಾಡ್ಕೊತಾರೆ. ಸೊ ನೈಟ್ ಆಫ್ ರಾಡ್ಸ್ ಕ್ವಿಕ್ಕಾಗಿ ಅದರಿಂದ ಹೊರಗೆ ಬರೋಕ್ಕೆ ನೋಡ್ತಾರೆ. ಆ್ಯಂಡ್ ಅವರು ಒಂದು ಜಸ್ಟಿಸ್ ಕಾರ್ಡ್ ಏನಿಗೆ ಬಂದಿದೆ ಅಂದರೆ ಎಲ್ಲನೂ ಒಂದು ಫೇರ್ ರೀತಿಯಲ್ಲಿ ನೋಡ್ತಾರೆ. ಸೊ ನಿಮ್ಮನ್ನು ಸಹ ಅವರು ಒಂದು ಫೇರ್ ರೀತಿಯಲ್ಲಿ ನೋಡ್ತಾರೆ, ಅವ್ರನ್ನೂ ಸಹ ಅವರ ಬಗ್ಗೆ ಅವರು ಫೇರ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಇಲ್ಲಿ ಲೀಗಲ್ ಮ್ಯಾಟರ್ಸ್ ಕೂಡ ಇರ್ಬೋದು, ಅದ್ರ ಬಗ್ಗೆನೂ ಅವರು ಬಗೆಹರಿಸ್ಕೊಳಕ್ಕೆ ನೋಡ್ತಾ ಇರ್ಬೋದು. ಓಕೆ, ನಿಮ್ಮ ಪರ್ಸನ್ ಮೈಂಡಲ್ಲಿ ಈ ರೀತಿ ನಡೀತಾ ಇರ್ಬೋದು. ಸೊ ಅವರ ಮನಸ್ಸಲ್ಲಿ ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ಸ್ ಇದೆ, ಯಾವ ರೀತಿಯ ತಗೋಬೇಕು ಅಂತಿದ್ದಾರೆ ಅನ್ನೋದನ್ನು ನೋಡೋಣ. ವಾವ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ. ಸೊ ಅವರ ಮನಸ್ಸಲ್ಲಿರೋ ಭಾವನೆ ಏನಿದೆ ಅಂದರೆ 9 ಆಫ್ ರಾಡ್ಸ್. ಅವರು ನೆವರ್ ಗಿವ್ ಅಪ್ ಸ್ಪಿರಿಟ್. ಓಕೆ, ಅವರು ಈ ರಿಲೇಷನ್ಶಿಪ್ ಮೇಲೆ ಗಿವ್ ಅಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಅವರಿಗೆ ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಬೇಕಾಗಿದೆ. ಸೊ 10 ಆಫ್ ಕಪ್ಸ್ ಬೇಕಾಗಿದೆ ಅವರಿಗೆ. ಸೊ ಹಿಂದೆ ಏನೇ ಆಗಿರಲಿ, ಏನೇ ಬಿಡಲಿ, ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಸೊ ನೆಕ್ಸ್ಟ್ ಅವ್ರ ಹೋಪ್ಸ್ ಎಲ್ಲೂ ಕಳ್ಕೊತಾ ಇಲ್ಲ. ಇದು ನಿಮಗೆ ಕನ್ಫರ್ಮೇಷನ್ 2 ಸತಿ. ಏನಕ್ಕೆ ಅಂದರೆ ಸ್ಟಾರ್ ಕಾರ್ಡ್ ಇನ್ನೊಂದು ಸತಿ ಬಂದಿದೆ. ಇದು 2ನೇಯ ಡೆಕ್, ಇದು 1ನೇಯ ಡೆಕ್ ಕಾರ್ಡ್. ಸೊ ನೀವು ನೋಡ್ತಿರೋ ಹಾಗೆ ಅವರು ಯಾವುದೇ ರೀತಿಯ ಒಂದು ಹೋಪ್ಸ್ನ ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಯಾವುದೇ ರೀತಿಯ ಒಂದು ಅವರ ಯೋಜನೆಗಳು ಏನೇನಿದೆ ಅದು ಹಾಳಾಗಲ್ಲ. ಎಲ್ಲೋ ಒಂದು ದಿನ, ಯಾವುದೋ ಒಂದು ದಿನ ನಾನು ಅವರು ಭೇಟಿ ಆಗೇ ಆಗ್ತೀವಿ, ಈ ಒಂದು ರಿಲೇಷನ್ಶಿಪ್ನ ನಾವು ನೆಕ್ಸ್ಟ್ ಲೆವೆಲಿಗೆ ತಗೊಂಡು ಹೋಗ್ತೀವಿ ಅನ್ನೋ ಹೋಪ್ಸ್ ಖಂಡಿತ ನಿಮ್ಮ ಪರ್ಸನಿಗಿದೆ. ಅವರ ಮನಸ್ಸಲ್ಲಿ ಕೂಡ ಇದೇ ರೀತಿಯ ಒಂದು ಫೀಲಿಂಗ್ಸ್ ನಿಮಗೆ ಇದೆ. ಓಕೆ, ಸೊ ನಿಮ್ಮ ಪರ್ಸನಿನ ಒಂದು ಮೆಸೇಜಸ್ ನೋಡೋಣ. ಅವರು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಲವ್ ಮೆಸೇಜಸನ್ನು ನಾವು ಇಲ್ಲಿ ಖಂಡಿತ ನೋಡೋಣ. ಓಕೆ, ಸಿ ಯು ಪ್ಯಾಂಪರ್ ಮೀ ಲೈಕ್ ಯೋರ್ ಬೇಬಿ. ಸೊ ನೀವು ಅವ್ರನ್ನ ಮಗು ರೀತಿಯಲ್ಲಿ ನೋಡ್ತೀರಾ. ಸೊ ಅದು ಅವರಿಗೆ ತುಂಬ ಇಷ್ಟ. ಹಾಗಾಗಿ ಇದು 10 ಆಫ್ ಪೆಂಟಕಲ್ಸ್ ಆ್ಯಂಡ್ ಇದು 10 ಆಫ್ ಕಪ್ಸ್ ಇಲ್ಲಿ ಬಂದಿದೆ. ಸೊ ಇಲ್ಲೂ ಸಹ 10 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಇದು ಸಹ ರಿಪೀಟೆಡ್ ಕಾರ್ಡ್. ಓಕೆ, ಸೊ ನೀವು ಅವ್ರನ್ನ ಸಾಕಷ್ಟು ಒಬ್ಬ ಮಗು ರೀತಿ ಅವ್ರನ್ನ ಟ್ರೀಟ್ ಮಾಡ್ತೀರಾ. ಯು ಟ್ರೀಟ್ ಮೀ ಲೈಕ್ ಯೋರ್ ಪ್ರಿನ್ಸಸ್ ಆರ್ ಪ್ರಿನ್ಸ್. ಓಕೆ, ಸೊ ನೀವು ಅವ್ರನ್ನ ಹುಡುಗಿ ಆದರೆ ಪ್ರಿನ್ಸ್ ಥರ ನೋಡ್ತೀರಾ ಅಂತ, ಹುಡುಗ ಆದರೆ ಪ್ರಿನ್ಸಸ್ ಥರ ನಿಮ್ಮನ್ನು ಅವ್ರು ನೋಡ್ತಾರೆ ಅಂತ. ಓಕೆ, ಸೊ ಸಾಕಷ್ಟು ಇಲ್ಲಿ ಅವರ ಪ್ರೀತಿ ತುಂಬ ಇದೆ, ಅವರ ಭಾವನೆಗಳು ತುಂಬ ಇದೆ. ಓಕೆ, ಯು ಡೂ ಸಿಲಿ ಥಿಂಗ್ಸ್ ಫಾರ್ ಮೀ. ಸಾಕಷ್ಟು ಕೆಲವೊಂದು ಮಾಡ್ತೀರಾ, ಅದು ಮಕ್ಕಳ ರೀತಿಯಲ್ಲಿರುತ್ತೆ. ಹಾಗಾಗಿ ಅವರಿಗೆ ಅನ್ಸೋದೇನು ಅಂದರೆ ನೀವು ಅವ್ರನ್ನ ಮಕ್ಕಳ ರೀತಿಯೇ ಟ್ರೀಟ್ ಮಾಡ್ತೀರಾ ಅನ್ನೋದು. ಓಕೆ, ಸೊ ಇದು ನಿಮ್ಮ ಪರ್ಸನಿನ ಮೆಸೇಜಸ್ ಇತ್ತು. ಸೊ ನೋಡೋಣ ಧರ್ಮ ಕಾರ್ಡ್ಸ್ ಏನು ಹೇಳುತ್ತೆ ಈ ಒಂದು ಸಿಚುವೇಷನಲ್ಲಿ ನಿಮಗೋಸ್ಕರ, ಯಾವ ರೀತಿಯ ಒಂದು ಸೂಚನೆಗಳು ಹೇಳುತ್ತೆ ಅನ್ನೋದನ್ನು ಕಾರ್ಡ್ ಹೇಳ್ತಾ ಇದೆ. ಸೊ ಜಸ್ಟ್ ಜರ್ನಿ ಅಂತ ಇದೆ. ಸೊ ನೋಡೋಣ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ವಾವ್, ಸ್ಲೋ ಆ್ಯಂಡ್ ಸ್ಟಡಿ ಈ ಜರ್ನಿಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸ್ಲೋ ಆಗಿ ನಿಮ್ಮ ಸ್ಟೆಪ್ಸ್ನ ತಗೊಳ್ಳಿ, ಬಟ್ ತುಂಬಾ ಲೇಟಾಗಿ ಮಾಡ್ಕೊಬೇಡಿ. ಯುವರ್ ಮಾರ್ಚ್ ಟುವರ್ಡ್ಸ್ ದ ಇನ್ಫನೈಟ್ ಇಸ್ ಲಾಂಗ್ ಜರ್ನಿ, ನಾಟ್ ಟು ಬಿ ಫಿನಿಶ್ಡ್ ವಿತ್ ಇನ್ ಅವರ್ಸ್, ಫ್ಯೂ ಡೇಸ್ ಆ್ಯಂಡ್ ಫ್ಯೂ ಇಯರ್ಸ್. ದೋ ವಿ ಸಿ ಮೆನಿ ಅರೌಂಡ್ ಅಸ್ ಫಾಲಿಂಗ್ ಆರ್ ರಿಟ್ರೀಟಿಂಗ್, ವಿ ಮಸ್ಟ್ ಗೋ ಫಾರ್ವರ್ಡ್. ಸೊ ಯಾವುದೇ ರೀತಿಯ ಟವರ್ಗಳು ಬಂದರೂ ಸಹ ನಮ್ಮ ಜೀವನದಲ್ಲಿ ನಾವು ಅದೇ ಒಂದು ಸಿಚುವೇಷನಲ್ಲಿ ಇರಲ್ಲ. ಒಂದು ಸ್ವಲ್ಪ
ದಿನ ಇರ್ಬೋದು, ಸ್ವಲ್ಪ ವರ್ಷ ಇರ್ಬೋದು, ಬಟ್ ಜೀವನ ಪೂರ್ತಿ ನಾವು ಅದೇ ಒಂದು ಇದರಲ್ಲಿ ಇರಲ್ಲ. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಜರ್ನಿನ ಕಂಟಿನ್ಯೂ ಮಾಡಿ, ಡಿಸ್ಕಂಟಿನ್ಯೂ ಮಾಡಬೇಡಿ. ಓಕೆ, ಸೊ ಲಾಸ್ಟಲ್ಲಿ ನಾವು ನಿಮ್ಮ ಒಂದು ಏಂಜಲ್ ಮೆಸೇಜ್ ಏನಿದೆ ಅನ್ನೋದನ್ನು ನೋಡೋಣ. ಏಂಜಲ್ಸ್ ಕಡೆಯಿಂದ ವಾವ್, 6 ಆಫ್ ಗ್ಯಾಬ್ರಿಯಲ್. ಸೊ 6 ಆಫ್ ಗ್ಯಾಬ್ರಿಯಲ್ ಈಸ್ 6 ಆಫ್ ವಾಂಡ್ಸ್ ಅಂತ. ಸೊ ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಟೈಮ್ ಟು ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಜೆಕ್ಟ್, ಅವಾರ್ಡ್ಸ್, ಸ್ಕಾಲರ್ಶಿಪ್ಸ್ ಆರ್ ಪ್ರಮೋಷನ್ಸ್. ಸೊ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಖಂಡಿತ ಜಯ ಇದೆ. ಸೊ ಆ ಜಯನ ನೀವು ಖಂಡಿತವಾಗ್ಲೂ ನೋಡ್ತೀರಾ ಸಹ. ಬಟ್ ಸ್ವಲ್ಪ ಎಲ್ಲೋ ಒಂದು ಕಡೆ ಸ್ಲೋ ಆಗಬೇಕು, ಎಲ್ಲೋ ಒಂದು ಕಡೆ ಫಾಸ್ಟ್ ಆಗಬೇಕು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದ್ರೂ ಅದು ಸ್ಲೋ ಆಗೇ ಹೋಗುತ್ತೆ, ಯಾಕಂದರೆ ಅದೊಂದು ಡಿವೈನ್ ಟೈಮಿಂಗಲ್ಲಿರುತ್ತೆ. ಓಕೆ, ಸೊ ಪ್ಲೀಸ್ ನಿಮ್ಮ ಒಂದು ಸಿಚುವೇಶನ್ನ ನೀವು ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನು ತಗೊಳ್ಳಿ. ಯಾಕಂದರೆ ನಿಮ್ಮ ಪರ್ಸನ್ ಇಲ್ಲಿ ಸಾಕಷ್ಟು ಅಡೆತಡೆಗಳನ್ನು ತಡೆದು ನಿಂತಿದ್ದಾರೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಓಕೆ, ಸೊ ಯಾವುದೇ ರೀತಿಯ ಒಂದು ಡಿಸಿಷನ್ಸ್ ತೊಗೋಬೇಕು ಅಂದರೂ ಸಹ ಬೇಗ ತೊಗೊಳಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ. ಸೊ ಯೋಚನೆ ಮಾಡಿ ಡಿಸಿಷನ್ಸ್ನ ನೀವು ತೊಗೊಳ್ಳಿ. ಆ್ಯಂಡ್ ಇದು ಸಹ ಏನು ಹೇಳ್ತಾ ಇದೆ ಅಂದರೆ, ನಿಮ್ಮ ಪರ್ಸನ್ ನಿಮ್ಮ ಹತ್ರ ಬರ್ಬೋದು ಮಾತಾಡಲಿಕ್ಕೆ ಇನ್ನೊಂದು ಸರ್ತಿ, ಆ್ಯಂಡ್ ಅವರಿಗೆ ಒಂದು ಕ್ಲಿಯರ್ ಕಮ್ಯುನಿಕೇಷನ್ ಇಲ್ಲಿ ಬೇಕು. ಓಕೆ, ಸೊ ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರು ಏಂಜಲ್ ಸ್ಟೋನ್ನ ಚೂಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಆ್ಯಂಡ್ ಶುರು ಮಾಡೋಣ ನಿಮ್ಮ ರೀಡಿಂಗ್. ಸೊ ಓಕೆ, ಸೊ ನೋಡೋಣ. ಈ ಏಂಜಲ್ ಮೆಸೇಜ್ನ ನಾನು ಲಾಸ್ಟಲ್ಲಿ ತೊಗೊತೀನಿ. ಈ ಕಡೆ ನಿಮ್ಮ ಪರ್ಸನ್ ಮೈಂಡಲ್ಲಿ ಏನು ನಡೀತಾ ಇದೆ ನಿಜವಾಗ್ಲೂ, ಆ್ಯಂಡ್ ಈ ಕಡೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಏನು ನಡೀತಾ ಇದೆ ನಿಮ್ಮ ಬಗ್ಗೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಓಕೆ, ಸೊ ಶುರು ಮಾಡೋಣ. ಈ ಕಾರ್ಡ್ ಬರಬೇಕಂತಿದೆ. ಓಕೆ, ಫಸ್ಟ್ ಜಸ್ಟಿಸ್ ಕಾರ್ಡ್ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಯಾವ ಕಾರಣಕ್ಕೆ ಜಸ್ಟಿಸ್ ಕಾರ್ಡ್ ಬಂದಿದೆ ಅನ್ನೋದನ್ನು ನೋಡೋಣ. Six of Pentacles and Queen of Swords. ಸೊ ಜಸ್ಟಿಸ್ ಕಾರ್ಡ್ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ, ಸೊ ನೀವು ಮ್ಯಾರಿಡ್ ಇರ್ಬೋದು, ಇಲ್ಲ ನಿಮ್ಮ ಪರ್ಸನ್ ಮ್ಯಾರಿಡ್ ಇರ್ಬೋದು, ಯಾವುದೇ ಒಂದು ಲೀಗಲ್ ಮ್ಯಾಟರ್ಸ್ ನಡೀತಾ ಇರ್ಬೋದು ಇಲ್ಲಿ. ಆ್ಯಂಡ್ ಇಲ್ಲಿ ಒಬ್ಬರು ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ, ಇನ್ನೊಬ್ಬರು ಪ್ರೀತಿ ಕೊಡ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅಂದರೆ, ಎಲ್ಲನೂ ನಾನೇ ಮಾಡ್ತಾ ಇದ್ದೀನಿ ಈ ಒಂದು ಸಂಬಂಧದಲ್ಲಿ, ಆ್ಯಂಡ್ ನೀವೇನು ಮಾಡ್ತಾ ಇಲ್ಲ, ಕ್ಲಾರಿಟಿ ಕೂಡ ಕೊಡ್ತಾ ಇಲ್ಲ ಅನ್ನೋದು ಇವರ ಒಂದು ಅಭಿಪ್ರಾಯ ಇದೆ. ಸೊ ಅವ್ರಿನ್ನ ಮದುವೆ ಆಗಿದ್ದರೆ ಎಲ್ಲನೂ ನಾನು ಕ್ಲಿಯರ್ ಮಾಡ್ಕೊಬೇಕಂತಿದ್ದೀನಿ, ಲೀಗಲಿ ಎಲ್ಲನೂ ಕ್ಲಿಯರ್ ಮಾಡ್ಕೋಬೇಕು ಅಂತಿದ್ದೀನಿ, ಬಟ್ ನಿಮ್ಮ ಕಡೆಯಿಂದ ಅವರಿಗೆ ಕ್ಲಾರಿಟಿ ಬೇಕಾಗಿದೆ. ಓಕೆ, ಸೊ ನೋಡೋಣ ಅವರ ಮನಸ್ಸಿನ ಮಾತು ಏನಿದೆ ಅನ್ನೋದು ನಿಮ್ಮ ಬಗ್ಗೆ. ಸೊ ನೀವು ಸಹ ತುಂಬ ಶಾರ್ಪ್ ಇದ್ದೀರಾ, ಆ್ಯಂಡ್ ನೀವು ತುಂಬ ಕ್ಲಿಯರಾಗಿ ಮಾತಾಡ್ತೀರಾ. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಸೊ ನ್ಯಾಯಬದ್ಧವಾಗಿ ಎಲ್ಲ ಮಾತಾಡ್ತೀರಾ, ಆ್ಯಂಡ್ ತುಂಬ ದಾನ ಧರ್ಮದಲ್ಲಿ ನಿಮ್ಮ ಒಂದು ಮನಸ್ಸಿದೆ ಅನ್ನೋದು ನಿಮ್ಮ ಪರ್ಸನಿಗೆ ಖಂಡಿತ ಗೊತ್ತು. ಆ್ಯಂಡ್ ನಿಮಗೆ ಯಾರಿಗೂ ಅನ್ಯಾಯ ಮಾಡೋದು ಇಷ್ಟ ಇಲ್ಲ, ಹಾಗಾಗಿ ನೀವು ನಿಮ್ಮ ಪರ್ಸನಿಗೆ ಹೇಳಿರ್ಬೋದು, ಸೊ ಲೀಗಲಿ ನೀವು ಕ್ಲೀನ್ ಆದಮೇಲೆ ನನ್ನ ಕಡೆ ಬನ್ನಿ ಅನ್ನೋದನ್ನು ನೀವು ಅವರಿಗೆ ಹೇಳಿರ್ಬೋದು ಇಲ್ಲಿ. ಸೊ ಅದೇ ಅವರ ಮನಸ್ಸಲ್ಲಿ ಇಲ್ಲಿ ಓಡ್ತಾ ಇದೆ. ಓಕೆ, ಸೊ ನೋಡೋಣ, ಮೈಂಡಲ್ಲಿ ಓಡ್ತಾ ಇದೆ. ಸೊ ನೋಡೋಣ ಇಲ್ಲಿ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು. ಸಾಕಷ್ಟು ಬರ್ಡನ್ಸ್ ಇಟ್ಕೊಂಡಿದ್ದಾರೆ, ರೆಸ್ಪಾನ್ಸಿಬಿಲಿಟೀಸ್ ಇಟ್ಕೊಂಡಿದ್ದಾರೆ, ಓಕೆ, ಸ್ಟ್ರೆಸ್ ಇಟ್ಕೊಂಡಿದ್ದಾರೆ. ಓಕೆ, ಸೊ 10 ಆಫ್ ವಾಂಡ್ಸ್ ಇದೆ ಇಲ್ಲಿ, ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಆ್ಯಂಡ್ 9 ಆಫ್ ಸಾರ್ಟ್ಸ್ ಇದೆ. ಸೊ 10 ಆಫ್ ವಾಂಡ್ಸ್ ಇಲ್ಲಿ ಆ್ಯಂಡ್ 9 ಆಫ್ ಸಾರ್ಟ್ಸ್ ಇಲ್ಲಿ ಏನು ಬೇಜಾರಿಲ್ಲ, ಯಾಕಂದರೆ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಇಲ್ಲಿ ನೀವು ಅವರ ಮನಸ್ಸಲ್ಲಿ ಏನಿದೆ ಅಂದರೆ, ಯಾವುದೇ ಒಂದು ಸಿಚುವೇಶನ್ನ ನಾನು ತುಂಬ ಬೇಗ ಒಂದು ಆಪ್ಟಿಮಿಸ್ಟಿಕ್ ರೀತಿಯಲ್ಲಿ ಚೇಂಜ್ ಮಾಡಬೇಕು ಅನ್ನೋದು ಅವರ ಒಂದು ಮನಸ್ಸಲ್ಲಿದೆ. ನಾನು ಏನೇ ಒಂದು ಸಂಬಂಧ ಶುರು ಮಾಡಬೇಕು ಅಂದ್ರೂ ಅದನ್ನು ಫ್ರೆಶ್ ಆಗಿ ಶುರು ಮಾಡಬೇಕು, ಯಾವುದೇ ರೀತಿಯ ಬರ್ಡನ್ಸ್ ಇಟ್ಕೋಬಾರ್ದು, ಯಾವುದೇ ರೀತಿಯ ಹೊರೆ ಇಟ್ಕೊಂಡಲೇ ಒಂದು ಹೊಸ ರೀತಿಯಲ್ಲಿ ನನ್ನ ಜೀವನದಲ್ಲಿ ನಾನು ಒಂದು ಹೊಸ ಚಾಪ್ಟರ್ನ ಓಪನ್ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ ನಿಮ್ಮ ಬಗ್ಗೆ ಮನಸ್ಸಲ್ಲಿ. ಆ್ಯಂಡ್ ಅದ್ರ ಬಗ್ಗೆ ಸಾಕಷ್ಟು ಸ್ಟ್ರೆಸ್ ತೊಗೊತಾ ಇದ್ದಾರೆ, ಬಟ್ ಆ ಸ್ಟ್ರೆಸ್ಸು ಅವರಿಗೆ ಒಂದು ಯಾವುದೋ ಒಂದು ಕರೆಕ್ಟ್ ಯೋಚನೆಗಳು ಹಾಗೂ ಆ್ಯಕ್ಷನ್ ತಗೊಳ್ಳೋಕ್ಕೆ ಅದು ಪುಷ್ ಮಾಡ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಯೋಚನೆಗಳಿದೆ ಅವರ ತಲೆಯಲ್ಲಿ ಅನ್ನೋದನ್ನು. ಸೊ ವೀಲ್ ಆಫ್ ಫಾರ್ಚ್ಯೂನ್,
10 ಆಫ್ ಕಪ್ಸ್ ಆ್ಯಂಡ್ ಸ್ಟ್ರೆಂತ್. ಓಕೆ, ಸೊ ಅವರು ಇಲ್ಲಿ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಅವ್ರ ತಲೆಯಲ್ಲಿ ಏನಿದೆ ಅಂದರೆ, ಸೊ ನಿಮ್ಮ ಹತ್ರ ಅವ್ರು ತುಂಬ ಖುಷಿಯಾಗಿರ್ತಾರೆ. ಸೊ ನೀವು ಬಂದಿರೋದ್ರಿಂದ ಕೆಲವೊಂದು ಚೇಂಜಸ್ ಆಗಿದೆ, ಪಾಸಿಟಿವ್ ಚೇಂಜಸ್ ಆಗಿದೆ ಅವ್ರ ಜೀವನದಲ್ಲಿ. ಆ್ಯಂಡ್ ನೀವು ಅವರಿಗೆ ಸ್ಟ್ರೆಂತ್. ಓಕೆ, ಸೊ ಸಾಕಷ್ಟು ಸ್ಟ್ರೆಂತ್ ಕೊಟ್ಟಿದ್ದೀರಾ. ನೀವು ಯಾವುದೇ ಕಷ್ಟ ಕಾಲದಲ್ಲೂ ಅಷ್ಟೇ ನೀವು ಅವ್ರ ಜೊತೆ ನಿಂತಿದ್ದೀರಾ. ಅದ್ರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ನಂಬಿಕೆ ಇದೆ. ಆ್ಯಂಡ್ ಸಂಪೂರ್ಣವಾಗಿ ನಿಮ್ಮ ಮೇಲೆ ಅವರಿಗೆ ಒಂದು ಟ್ರಸ್ಟ್ ಇದೆ. ಓಕೆ, ನಿಮ್ಮ ಮೇಲೆ ಅವರು ಸಂಪೂರ್ಣ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ನಿಮ್ಮನ್ನು ಅವರು ಫ್ಯಾಮಿಲಿ ರೀತಿ ನೋಡ್ತಾರೆ. ನಿಮ್ಮ ಜೊತೆ ಒಂದು ಫ್ಯಾಮಿಲಿ ಬಾಂಡ್ ಆಗಬೇಕು, ಮಕ್ಕಳಾಗಬೇಕು ಅನ್ನೋದು ಅವರ ಒಂದು ತಲೆಯಲ್ಲಿ ಓಡ್ತಾ ಇದೆ. ಬಟ್ ರೈಟ್ ನಾವು ಇದು ಆಗ್ತಾ ಇಲ್ಲ. ಹಾಗಾಗಿ ನೀವು ದಯವಿಟ್ಟು ಸಮಾಧಾನವಾಗಿ ಸ್ಟ್ರೆಂತ್ ತಗೊಳ್ಳಿ ಅನ್ನೋದು ಅವರ ಒಂದು ಅಭಿಪ್ರಾಯ ಇಲ್ಲಿ. ಸೊ ಅವರ ಮನಸ್ಸಿನ ಮಾತು ಏನಿದೆ ಅನ್ನೋದನ್ನು ನೋಡೋಣ ಆ ಕಡೆ. Oh my goodness. So 4 of cups, 4 of pentacles and 10 of pentacles. ಸೊ ಇಲ್ಲಿ ಸಾಕಷ್ಟು ಫೈನಾನ್ಷಿಯಲ್ ಇಶ್ಯೂಸ್ ನಡೀತಾ ಇದೆ. ಸೊ ಇಲ್ಲಿ ಅವರಿಗೆ ಫೈನಾನ್ಷಿಯಲಿ ಸ್ವಲ್ಪ ಅವ್ರು ಸ್ಟಕ್ ಆಗಿರ್ಬೋದು. ಆ್ಯಂಡ್ ಯಾವುದೇ ರೀತಿಯ ಒಂದು ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ಆಗ್ದಲೇ ಇರ್ಬೋದು. ಆ್ಯಂಡ್ ಇಮೋಷ್ನಲಿ ಕೂಡ ತುಂಬ ಬ್ಲಾಕ್ ಆಗಿದ್ದಾರೆ ನಿಮ್ಮ ಪರ್ಸನ್. ಸೊ ಅವ್ರಿಗೇನು ಅನಿಸ್ತಾ ಇದೆ ಅಂದರೆ, ಒಂದು ಕಡೆ ನೀವು ಅವರ ಪ್ರೀತಿನ ಬ್ಲಾಕ್ ಮಾಡಿಟ್ಟಿದ್ದೀರಾ. ಆ್ಯಂಡ್ ಒಂದು ಕಡೆ ಫೈನಾನ್ಷಿಯಲಿ ಅವರು ಬ್ಲಾಕ್ ಆಗಿದ್ದಾರೆ. ಆ್ಯಂಡ್ ಯಾವುದೇ ರೀತಿಯ ಚೇಂಜಸ್ ಆಗ್ತಾ ಇಲ್ಲ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ. ಬಟ್ ಮುಂದೆ ಇದು ಒಂದು ಯಾವುದೇ ಆಬ್ಸ್ಟಿಕಲ್ಸ್ ಇದೆ, ಯಾವುದೇ ಒಂದು ಅಡಚಣೆಗಳಿದೆ, ಅದು ಕಂಪ್ಲೀಟಾಗಿ ಹೋಗುತ್ತೆ. ನಾವು ಚೆನ್ನಾಗಿರ್ತೀವಿ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ತೀವಿ ಅನ್ನೋದು ಒಂದು ಭಾವನೆ ಇದೆ. ಓಕೆ, ನೀವು ಮ್ಯಾರಿಡ್ ಆದರೂ ಸಹ ಇಲ್ಲ ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಸಹ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಏನೇ ಒಂದು ಕೆಟ್ಟ ಗಳಿಗೆ ಇದ್ದರೂ ಸಹ ಅದು ಚೇಂಜ್ ಆಗುತ್ತೆ ಅನ್ನೋದು ಅವರ ಒಂದು ಮನಸ್ಸಿನ ಅಭಿಪ್ರಾಯ ಇದೆ. ಓಕೆ, ಸೊ ನೋಡೋಣ ಈ ಕಡೆ ಅವರು ಯಾವ ರೀತಿಯ ಒಂದು ಸ್ಟೆಪ್ಸ್ ತಗೊತಾ ಇದ್ದಾರೆ, ಅವರ ಒಂದು ತಲೆ ಏನು ನೋಡ್ತಾ ಇದೆ ಅನ್ನೋದನ್ನು. ಸೊ ಹರ್ಮಿಟ್ ಕಾರ್ಡ್, ಹೈ ಪ್ರಿಸ್ಟೆಸ್ ಕಾರ್ಡ್ ಆ್ಯಂಡ್ ನೈಟ್ ಆಫ್ ಕಪ್ಸ್ ಕಾರ್ಡ್. ಓಕೆ, ಸೊ ಅವರ ಜೀವನದಲ್ಲಿ ಸಾಕಷ್ಟು ಕೆಲವೊಂದು ಸೋಲ್ ಸರ್ಚಿಂಗ್ ನಡೀತಾ ಇದೆ. ಅಂದರೆ ಅವರನ್ನು ಅವರು ಕಂಡುಕೊಳ್ಳೋದ್ರಲ್ಲಿದ್ದಾರೆ. ಆ್ಯಂಡ್ ನಿಮ್ಮ ಬಗ್ಗೆ ಅವರು ಸಾಕಷ್ಟು ಕಡೆ ಕೇಳಿದ್ದಾರೆ. ಯಾರೇ ಒಬ್ಬರು ಅವರ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಅಸ್ಟ್ರಾಲಜರ್ ಇರ್ಬೋದು, ಇಲ್ಲ ಟ್ಯಾರೋ ರೀಡರ್ ಇರ್ಬೋದು, ಯಾರೇ ಇರ್ಬೋದು, ಅವರ ಹತ್ರ ನಿಮ್ಮ ಬಗ್ಗೆ ಇಲ್ಲ ನಿಮ್ಮಿಬ್ಬರ ಸಂಬಂಧದ ಬಗ್ಗೆ ಅವರು ತಿಳ್ಕೊತಾ ಇದ್ದಾರೆ. ಆ್ಯಂಡ್ ಕೇಳಬೇಕು ಅಂತಲೂ ಇದ್ದಾರೆ. ಆ್ಯಂಡ್ ಆಮೇಲೆ ಕೆಲವೊಂದು ನಿರ್ಧಾರಗಳನ್ನು ತಗೋಬೇಕು ಅಂತಿದ್ದಾರೆ. ಇಲ್ಲಿ ಕೆಲವೊಂದು ಸೀಕ್ರೆಟ್ಸ್ಗಳು ಇದೆ ಅವರ ಜೀವನದಲ್ಲಿ. ಸೊ ಅವರ ಮೈಂಡಲ್ಲಿ ಏನು ನಡೀತಾ ಇದೆ ಅಂದರೆ, ನೀವು ಅವರ ಸೀಕ್ರೆಟ್ ಕ್ರಶ್ ಇರ್ಬೋದು. ಓಕೆ, ಅವ್ರು ನಿಮ್ಮನ್ನು ಮೈಂಡಲ್ಲಿ ಸೀಕ್ರೆಟಾಗಿ ಇಟ್ಕೊಂಡಿದ್ದಾರೆ ಒಂದು ಕಡೆ. ಆ್ಯಂಡ್ ಅದನ್ನು ಅವರು ನಿಮಗೆ ಹೇಳ್ತಾ ಇಲ್ಲ ಇಲ್ಲಿ. ಬಟ್ ವೆರಿ ಸೂನ್ ಅವ್ರು ನಿಮ್ಗೆ ಹೇಳ್ತಾರೆ. ಸೊ ನೀವು ಅವರ ಸೀಕ್ರೆಟ್ ಕ್ರಶ್ ಅನ್ನೋದನ್ನು ಅವರು ಮುಚ್ಚಾಕೊಂಡಿದ್ದನ್ನು ಅವರು ಹೇಳ್ತಾರೆ. ಯಾಕಂದರೆ ಇಲ್ಲಿ ನೈಟ್ ಆಫ್ ಕಪ್ಸ್ ಇದೆ. ಆ್ಯಂಡ್ ಆ ಪ್ಯೂರ್ ಲವ್ನ ತಗೊಂಡು ನಿಮ್ಮ ಹತ್ರ ಬರ್ತಾರೆ. ಓಕೆ, ಇದು ಸ್ವಲ್ಪ ಜನಕ್ಕಿದೆ. ಆ್ಯಂಡ್ ಈ ಕಡೆ ನೋಡೋಣ ಅವರ ಮನಸ್ಸಿನ ಮಾತೇನಿದೆ. ಸೊ ಡೆತ್ ಕಾರ್ಡ್, ಏಸ್ ಆಫ್ ಸಾರ್ಟ್ಸ್ ಆ್ಯಂಡ್ ಫೂಲ್ ಕಾರ್ಡ್. ಎಸ್, ಸೊ ಖಂಡಿತ ಅವರು ಟ್ರಾನ್ಸ್ಫಾರ್ಮೇಷನ್ ಹೋಗ್ತಾ ಇದೆ. ಅವರ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಕೆಲವೊಂದು ಕ್ಲಾರಿಟಿ ಬರ್ತಾ ಇದೆ, ನಾನು ಏನು ಸ್ಟೆಪ್ಸ್ ತೊಗೋಬೇಕು ಅಂತ. ಸೊ ಫುಲ್ ಕಾರ್ಡ್ ಇಸ್ ನಥಿಂಗ್ ಬಟ್ ಬಿಗ್ನಿಂಗ್. ಓಕೆ, ಈ ಕಡೆ ನೀವು ನೋಡ್ಬೋದು ಅವರ ತಲೆಯಲ್ಲೂ ಒಂದು ನೀವು ಬಿಗ್ನಿಂಗೇ ಓಡ್ತಾ ಇರೋದು. ಈ ಕಡೆ ನೈಟ್ ಆಫ್ ಕಪ್ಸ್ ಇದೆ. ಸೊ ಅವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಹೇಗೆ ಬರ್ತಾ ಇದ್ದಾರೆ, ಒಂದು ಟ್ರಾನ್ಸ್ಫಾರ್ಮೇಷನಿಂದ ಬರ್ತಾ ಇದ್ದಾರೆ. ಯಾವುದೋ ಒಂದು ಕೆಟ್ಟ ಒಂದು ಸಿಚುವೇಶನಿಂದ ಹೊರಗೆ ಬಂದು ನಿಮ್ಮ ಹತ್ರ ಅವರು ಕ್ಲಿಯರ್ ಆಗಿ ಕಮ್ಯುನಿಕೇಷನ್ ಮಾಡಿ ಆ್ಯಂಡ್ ನಿಮ್ಮ ಹತ್ರ ನ್ಯೂ ಬಿಗಿನಿಂಗ್ಸ್ ತಗೊಳ್ಳಿಕ್ಕೆ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ. ಓಕೆ, ಆ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಆ್ಯಂಡ್ ಬರ್ತಾರೆ ಕೂಡ. ಓಕೆ, ಲೀಪ್ ಆಫ್ ಫೇತ್ ತಗೊತಾರೆ. ಸೊ ಅವರ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಅನ್ನೋದನ್ನು ನೋಡೋಣ ಅವರ ಒಂದು ತಲೆಯಲ್ಲಿ. ಓಕೆ, Page of Cups, High Priestess card and Ace of Pentacles. My goodness. So High Priestess card ನೀವು ಇಲ್ಲಿ ನೋಡ್ಬೋದು 2 ಸತಿ ಬಂದಿದೆ.
ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಕೆಲವೊಂದು ಸೀಕ್ರೆಟ್ಸ್ ಇದೆ ಈ ಪರ್ಸನ್ ಲೈಫಲ್ಲಿ ಆ್ಯಂಡ್ ಅದು ಅವ್ರ ಮೈಂಡಲ್ಲಿ ಲಾಕ್ ಆಗಿದೆ. ಸೊ ಆ ಸೀಕ್ರೆಟ್ಸ್ನ ಅವ್ರು ಹೇಳ್ತಾ ಇಲ್ಲ ನೀವು ಅವರ ಜೀವನದಲ್ಲಿ ಒಬ್ಬ ಸೀಕ್ರೆಟ್ ವುಮೆನ್ ಇರ್ಬೋದು, ಇಲ್ಲ ಒಂದು ಥರ್ಡ್ ಪಾರ್ಟಿ ಇರ್ಬೋದು. ಓಕೆ, ಸೊ ಆ ಸೀಕ್ರೆಟ್ನ ಅವರು ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ, ಬಟ್ ಮುಂದೊಂದು ದಿನ ಅವ್ರು ಹೇಳೋಕ್ಕೆ ಇಷ್ಟಪಡ್ತಾರೆ. ಮನಸ್ಸಲ್ಲಿ ಅವರು ನಿರ್ಧಾರ ಮಾಡ್ತಾರೆ ಅದನ್ನು ಎಲ್ಲರಿಗೂ ಹೇಳೋದಕ್ಕೆ. ಓಕೆ, ಸೊ ಈ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ನನಗೆ. ಓಕೆ, ಸೊ ಸಾಕಷ್ಟು ಅವರು ನಿಮ್ಮನ್ನು ಮುಚ್ಚಾಕಿ ಇಟ್ಕೊಂಡಿದ್ರು, ಇಲ್ಲ ನೀವು ಸೀಕ್ರೆಟ್ ಕ್ರಶ್ ಇರ್ಬೋದು, ಇಲ್ಲ ಸೀಕ್ರೆಟ್ ಲವ್ ಇರ್ಬೋದು ಅವರಿಗೆ. ಸೊ ಅದನ್ನು ಅವರು ಅನೌನ್ಸ್ ಮಾಡ್ತಾರೆ. ಸೊ ಅವರ ಪ್ರೀತಿನ ಅವರು ಕೊಡೋಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ಈ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ನನಗೆ. ಆ್ಯಂಡ್ ಅವರು ನಿಮ್ಮನ್ನು ಒಬ್ಬ ಏಸ್ ಆಫ್ ಪೆಂಟಿಕಲ್ಸ್ ರೀತಿಯಲ್ಲಿ ನೋಡ್ತಾರೆ. ಸೊ ನೀವು ತುಂಬ ಅಬೆಂಡೆಂಟ್ ಇದ್ದೀರಾ, ಹ್ಯಾಪಿ ಗೋ ಲಕ್ಕಿ ಇದ್ದೀರಾ, ತುಂಬ ಪ್ರೀತಿ ಕೊಡ್ತೀರಾ, ಆ್ಯಂಡ್ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ಸ್ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಅನ್ನೋದು ಅವರ ತಲೆಯಲ್ಲಿ ಇದೆ. ಓಕೆ, ಸೊ ನ್ಯೂ ಬಿಗಿನಿಂಗ್ಸ್ ಅವ್ರು ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಅವರ ಪ್ರೀತಿ ನಿಮಗೆ ಪ್ಯೂರ್ ಲವ್ ಆಗಿದೆ. ಓಕೆ, ಸೊ ಅವರು ಚಿಕ್ಕವರಾಗಿರ್ಬೋದು, ನಿಮ್ಮಿಂದ ಪ್ರೀತಿಯಲ್ಲಾಗಲಿ ಯಾವುದರಲ್ಲೇ ಆಗಲಿ, ಬಟ್ ಅವರು ನಿಮ್ಮನ್ನು ಪ್ರೀತಿ ಮಾಡೋದು ಮಾತ್ರ ಖಂಡಿತವಾಗ್ಲೂ ಪ್ಯೂರ್ ಲವ್. ಓಕೆ, ಸೊ ನೆಕ್ಸ್ಟ್ ಅವರು ಈ ಸ್ಟೆಪ್ಪನ್ನು ತೊಗೊತಾರೆ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ಸ್ನ ಅವರು ತೊಗೊಳ್ಳೋಕ್ಕೆ ಅವರ ಮನಸ್ಸಿಗೆ ಅವರ ತಲೆಯಲ್ಲಿ ಇದೆ. ಸೊ ಅವರ ಮನಸ್ಸಿನ ಮಾತು ಅದೇ ಇದೆಯಾ, ಅದೇ ಅವರ ಮನಸ್ಸಿನ ಒಂದು ಅಭಿಪ್ರಾಯ ಇದೆಯಾ ಅನ್ನೋದನ್ನು ನೋಡೋಣ. ಸೊ ನೈಟ್ ಆಫ್ ರಾಡ್ಸ್, ಕಿಂಗ್ ಆಫ್ ಕಪ್ಸ್, ಸೊ ಹ್ಯಾಂಗ್ಡ್ ಮ್ಯಾನ್. ಸೊ ಮನಸ್ಸಲ್ಲಿ ಅವ್ರಿಗೆ ಸಾಕಷ್ಟು ಗೊಂದಲಗಳಿವೆ. ಸೊ ನಾನು ಇಷ್ಟು ಬೇಗ ಡಿಸಿಷನ್ಸ್ ತೊಗೊಂಡ್ರೆ ಅವ್ರು ಒಪ್ಕೊತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಅವರು ಮನಸ್ಸಲ್ಲಿದೆ. ಸೊ ಕೆಲವೊಂದು ತಲೆ ಹೇಳುತ್ತೆ ಕರೆಕ್ಟು ಅಂತ, ಬಟ್ ಅವರ ಮನಸ್ಸು ಹೇಳುತ್ತೆ ನಾನು ಈ ಥರ ಜಲ್ದಿಯಲ್ಲಿ ಡಿಸಿಷನ್ಸ್ ತೊಗೊಂಡ್ರೆ ಆಗುತ್ತಾ, ಇಲ್ಲಿ ನನಗೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಇಬ್ಬರು ಪ್ರೀತಿಸ್ತಾ ಇದ್ದಾರೆ, ಸೊ ನಿಮಗೆ ಅವರು ಇಷ್ಟ ಆಗ್ತಾರಾ ಇಲ್ವಾ ಅನ್ನೋದು ನಿಮ್ಮ ಒಂದು ಅವರ ಒಂದು ತಲೆಯಲ್ಲಿ ಮನಸ್ಸಲ್ಲಿ ಕೂತ್ಕೊಂಡಿದೆ. ಸೊ ನನ್ನ ಅವ್ರು ಚೂಸ್ ಮಾಡ್ತಾರಾ, ನನ್ನ ಪ್ರೀತಿನ ಎಷ್ಟು ಪ್ಯೂರಾಗಿ ಕೊಡ್ತಾ ಇದ್ದೀನಿ ಅವರಿಗೆ, ಅವ್ರನ್ನ ತೊಗೊತಾರಾ, ಆ್ಯಂಡ್ ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ ಅವರು. ಸೊ ಅವರು ಸ್ಟಕ್ ಎನರ್ಜಿ ಜಾಸ್ತಿ ಇದೆ ಅವ್ರ ಮನಸ್ಸಲ್ಲಿ. ಸೊ ಮನಸ್ಸಿನ ಮಾತು ಜಾಸ್ತಿ ಕೇಳೋದಿದೆ, ಬಟ್ ಒಂದಿನ ಅವರು ಅದರಿಂದ ಹೊರಗೆ ಬಂದೇ ಬರ್ತಾರೆ. ಸೊ ಹ್ಯಾಂಡ್ ಮ್ಯಾನ್ ಅವರು ಅದನ್ನು ಒಂದು ಬೇರೆ ಪ್ರಾಸ್ಪೆಕ್ಟಿವಲ್ಲಿ ನೋಡ್ತಾರೆ, ಈ ಒಂದು ಸಿಚುವೇಶನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋದಕ್ಕೆ. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಒಂದು ಲವ್ ಮೆಸೇಜಸ್ನ ಖಂಡಿತವಾಗ್ಲೂ ನೋಡೋಣ, ಏನೇನು ಮೆಸೇಜಸ್ ಕೊಟ್ಟಿದ್ದಾರೆ ಅನ್ನೋದನ್ನು. ಯು ರೆಸ್ಪೆಕ್ಟ್ ಮೈ ಡಿಸಿಷನ್ಸ್. ಸೊ ಅವ್ರು ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರೂ ಸಹ ನೀವು ಅದನ್ನು ರೆಸ್ಪೆಕ್ಟ್ ಮಾಡ್ತೀರಾ ಅಂತ ಅವ್ರು ಖಂಡಿತ ಗೊತ್ತಿದೆ. ಯು ಮೇಕ್ ಮೀ ಫೀಲ್ ಸೆಕ್ಯೂರ್ಡ್. ಸೊ ನೀವು ಸಾಕಷ್ಟು ಸೆಕ್ಯೂರಿಟಿ ಕೊಡ್ತೀರಾ ಅವರಿಗೆ. ಸೊ ಮನಸ್ಸಿನ ಯಾವುದೇ ರೀತಿಯ ಮಾತನ್ನು ಹೇಳೋದಕ್ಕೆ ಅವ್ರಿಗೆ ನಿಮ್ಮ ಹತ್ರ ಹೇಳೋದಕ್ಕೆ ಯಾವುದೇ ರೀತಿಯ ಭಯ ಇಲ್ಲ. ಓಕೆ, ಸೊ ಯು ಆರ್ ಮೈ ಸ್ಟ್ರೆಂತ್. ವಾವ್, ಸೊ ಸ್ಟ್ರೆಂತ್ ಇಲ್ಲಿ 2 ಸತಿ ಬಂದಿದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನೋಡ್ದಂಗೆ ಸ್ಟ್ರೆಂತ್ ಕಾರ್ಡ್ ಆ್ಯಂಡ್ ಸ್ಟ್ರೆಂತ್. ಸೊ ನೀವು ಅವರ ಸ್ಟ್ರೆಂತ್ ಆಗಿದ್ದೀರಾ. ಸೊ ಅವರ ಸ್ಟ್ರೆಂತ್ ಆಗಿರಿ ಅನ್ನೋದು ಅವರ ಒಂದು ಅಭಿಪ್ರಾಯ. ಓಕೆ, ಸೊ ಇಲ್ಲಿ ಧರ್ಮ ಕಾರ್ಡ್ಸ್ ಇದೆ. ಸೊ ಈ ಕಾರ್ಡ್ಸ್ ನಿಮಗೆ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಯಾವ ರೀತಿಯಲ್ಲಿ ನೀವು ನಡ್ಕೋಬೇಕು ಅನ್ನೋದು ಈ ಸಿಚುವೇಷನಲ್ಲಿ ಇದು ಹೇಳುತ್ತೆ. ಕಾರ್ಡ್ ಬರ್ತಾ ಇದೆ. So greed, the more one accumulates wealth, the more wealth one desires to accumulate. Satisfaction always eludes those blinded by material pursuit. ಸೊ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ತುಂಬಾ ನೀವು ದುಡ್ಡನ್ನು ಒಂದು ಕಡೆ ಇಟ್ಕೊಂಡು ನಿಮಗೆ ಅಂತಲೇ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೆಲವೊಂದು ದಾನ ಧರ್ಮಗಳನ್ನು ಮಾಡಿ. ಸೊ ಅದರಿಂದ ನಿಮ್ಮ ಒಂದು ನೆಗೆಟಿವಿಟಿ ಏನಿದೆ ಈ ರಿಲೇಷನ್ಶಿಪ್ಪಲ್ಲಿ ಅದು ಹೋಗುತ್ತೆ. ಸಪೋಸ್ ನಿಮ್ಮ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಮನಸ್ಸಿನ ಮಾತು ಹೇಳ್ತಾ ಇಲ್ಲ ಅಂದರೆ, ಸೊ ಕೆಲವೊಂದು ದಾನ ಧರ್ಮಗಳನ್ನು ಮಾಡಿ, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ, ಅದರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಆ್ಯಂಡ್ ನಿಮ್ಮ ಲೈಫಲ್ಲಿರೋ ನೆಗೆಟಿವಿಟಿ ದೂರ ಆಗುತ್ತೆ ಅನ್ನೋದು ಈ ಕಾರ್ಡಿನ ಒಂದು ಸೂಚನೆ ಆಗಿದೆ ನಿಮಗೆ. ಓಕೆ, ಸೊ ನಿಮ್ಮ ಏಂಜಲ್ ಮೆಸೇಜಸ್ ನೋಡೋ ಟೈಮ್. ಸೊ ನೋಡೋಣ ಏಂಜಲ್ ಮೆಸೇಜಸ್ ನಿಮ್ಗೆ ಏನಿದೆ ಅನ್ನೋದು ಈ ರಿಲೇಷನ್ಶಿಪ್ಪಲ್ಲಿ. Wow, the world card, my goodness, a very happy ending, coming full circle, spiritual growth and insight.
ಸೊ ಸಾಕಷ್ಟು ಬದಲಾವಣೆ, ಒಳ್ಳೊಳ್ಳೆ ಬದಲಾವಣೆಗಳಾಗೋದಿದೆ. ಸೊ ಏನೇ ಒಂದು ಡಿಲೇಸ್ ಇದ್ದರೂ ಸಹ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನಿಮ್ಮ ಕೆರಿಯರ್ ಆಗಲಿ, ನಿಮ್ಮ ಲವ್ ಲೈಫ್, ಮ್ಯಾರೇಜ್ ಲೈಫ್, ಯಾವುದೇ ರೀತಿಯ ಒಂದು ಅಡೆತಡೆ ಏನಿತ್ತು ಅದು ಒಂದು ಫುಲ್ ಸರ್ಕಲ್ ಅಂದರೆ ಎಂಡಿಗೆ ಬರ್ತಾ ಇದೆ. ಸೊ ಪ್ಲೀಸ್ ದಯವಿಟ್ಟು ಯಾವುದೇ ರೀತಿಯ ಕೆಟ್ಟ ಯೋಚನೆಗಳು ಇಟ್ಕೋಬೇಡಿ. ಕೆಲವೊಂದು ದಾನ ಧರ್ಮ ಮಾಡಬೇಕಾಗಿದೆ, ಅದನ್ನು ಕೂಡ ನೀವು ಮಾಡಿ ಅಂತ ಹೇಳ್ತಾ ಇದೆ ಈ ಕಾರ್ಡ್ಸ್ಗಳು. ಸೊ ಪಾಯಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.